ಪಾಕ್ ಬಲೂಚ್ ಬಂಡುಕೋರರ ನಡುವೆ ಚೀನಾ ಮಸಲತ್ತಿದೆಯಾ? ಅಷ್ಟಕ್ಕೂ ಪಾಕಿಸ್ತಾನದ ಬಲೂಚಿಸ್ತಾನದ ಮೇಲೆ ಚೀನಾ ಯಾಕೆ ಕಣ್ಣು ಬಿದ್ದಿದೆ? ಚೀನಾ ಲಾಭ ಇಲ್ಲದೆ ಎಲ್ಲೂ ಕೂಡ ಕಣ್ಣು ಹಾಕಲ್ಲ ಅವರು. ಅದು ಶ್ರೀಲಂಕಾ ಆಗಲಿ, ಪಾಕಿಸ್ತಾನ ಆಗಲಿ, ಆಯಕಟ್ಟಿನ ಜಾಗಗಳಾಗಲಿ, ಅಥವಾ ಟಿಬೆಟ್ ಆಗಲಿ, ಅರುಣಾಚಲ ಪ್ರದೇಶ ಆಗಲಿ, ಸುಮ್ಮನೆ ಚೀನಾ ಕಣ್ಣು ಹಾಕಲ್ಲ. ಏನು ಕಣ್ಣು ಹಾಕಿದೆ ಇಲ್ಲಿ ಅಂತ ಪ್ರಶ್ನೆ ಇದೆ ಇಲ್ಲಿ. ಹೇಗೆ ಅಮೆರಿಕಾ ಯುಕ್ರೇನ್ ಖನಿಜಗಳ ಮೇಲೆ ಹೊಂಚು ಹಾಕ್ಕೊಂಡು ಕೂತಿದೆಯೋ, ಯುಕ್ರೇನ್ ಹೇಗಾದರೂ ಮಾಡಿ ನಾವು ಅದನ್ನು ಬಗ್ಗಿಸುವಂತೆ ಮಾಡಿ ಉಕ್ರೇನಲ್ಲಿ ಇರುವಂತಹ ಅಮೂಲ್ಯವಾದ ಖನಿಜ ಸಂಪತ್ತುಗಳನ್ನು ನಾವು ಪಡ್ಕೊಳ್ಳೋಣ ಅಂತ ಒಂದು ಹವಣಿಕೆ ಇದೆಯಲ್ಲ ಪಾಕಿಸ್ತಾನದ ಕಡೆಯಿಂದ, ಅಂದರೆ ಈಗ ಇಲ್ಲಿ ಅಮೆರಿಕ ಕಡೆಯಿಂದ ಯುಕ್ರೇನ್ನ ಮೇಲೆ, ಅದೇ ರೀತಿಯಲ್ಲಿ ಚೀನಾ ಈ ಬಲೂಚಿಸ್ತಾನದ ಭಾಗ ಇದೆಯಲ್ಲ ಇಲ್ಲಿನ ಖನಿಜಗಳ ಮೇಲೆ ಕಣ್ಣಿಟ್ಟಿದೆ ಅಂತ. ಖನಿಜಗಳ ಬೃಹತ್ ಭಂಡಾರವನ್ನೇ ಹೊಂದಿದೆ ಬಲೂಚಿಸ್ತಾನ. ಈ ಗಣಿಗಳನ್ನು ಚೀನಾಗೆ ಕೊಟ್ಬಿಡಬೇಕು ಅಂಥೇಳಿ ಪಾಕಿಸ್ತಾನ ಹಾತೊರಿತಾ ಇದೆ. ಸಾಲ ಹೇಗಿದ್ದರೂ ಮಾಡ್ಕೊಂಡಿರ್ತಾರೆ, ಶ್ರೀಲಂಕಾನೂ ಹಾಗೆ ಮಾಡ್ಕೊಂಡಿತ್ತಲ್ಲ. ಸಾಲ ಮಾಡೋದು, ಸಾಲ ತೀರ್ಸೋಕ್ಕಾಗದೇ ಇದ್ದಾಗ ಈ ಗಣಿ ನೀನು ಇಟ್ಕೋ, ಆ ಗಣಿ ನೀನು ಇಟ್ಕೋ ಅಂತೇಳಿ ಕೊಟ್ಟುಬಿಡೋದು. ಈ ಪ್ಲಾನಲ್ಲಿ ಪಾಕಿಸ್ತಾನ ಇದೆ. ಆದರೆ ಇದಕ್ಕೆ ಬಲೂಚಿಸ್ತಾನದ ಬಂಡುಕೋರರು ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡದೆ ಅದನ್ನು ಕಾಪಾಡಿಕೊಳ್ತಾ ಇದ್ದಾರೆ. ನೋಡಿ, ಬಲೂಚ್ನಲ್ಲಿ 590 ಕೋಟಿ ಟನ್ ಖನಿಜಗಳ ನಿಧಿಯಲ್ಲಿದೆ. 590 ಕೋಟಿ ಟನ್. ಒಂದು ಟನ್ ಅಂದರೆ 1000 kg. ಅಷ್ಟು ಖನಿಜಗಳ ನಿಧಿ ಇದೆ ಅಲ್ಲಿ. ತಾಮ್ರ ಇದೆ, ಚಿನ್ನ ಇದೆ, ಕಲ್ಲಿದ್ದಲು ಇದೆ, ಯುರೇನಿಯಂ ಇದೆ, ಈ ಥರ ಖನಿಜಗಳಿವೆ. ರೆಕೋರ್ಡಿಕ್ ಗಣಿ ವಿಶ್ವದ ಚಿನ್ನ ಮತ್ತು ತಾಮ್ರದ ಗಣಿಗಳಲ್ಲಿ ಒಂದಾಗಿದೆ. ರೆಕೋರ್ಡಿಕ್ ಗಣಿಯಲ್ಲಿ 590 ಕೋಟಿ ಟನ್ ಖನಿಜ ಇದೆ. ಈ ಗಣಿಯಲ್ಲಿ 40 ಕೋಟಿ ಟನ್ ಚಿನ್ನನೇ ಅಡಗಿದೆ ಅಂತ. 40 ಕೋಟಿ ಟನ್ ಚಿನ್ನವೇ ಇಲ್ಲಿದೆ. ಇದರ ಅಂದಾಜು ಬೆಲೆ 174.42 ಲಕ್ಷ ಕೋಟಿ ರೂಪಾಯಿಗಳು. 174.42 ಲಕ್ಷ ಕೋಟಿ ರೂಪಾಯಿಗಳು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಭಾರತವನ್ನು 4 ವರ್ಷಗಳಿಗೆ ಭಾರತದ ಬಜೆಟ್ ಮಂಡಿಸ್ಕೊಳ್ಬಹುದು, ಅಷ್ಟು ಹಣ ಇದೆ. ಸೊ ಇಷ್ಟು ಹಣ ಇರೋದು ಕಾರಣದಿಂದಾಗಿ ಚೀನಾ ಕಣ್ಣಿದೆ. ಬಲೂಚಿಸ್ತಾನದವ್ರು ಏನು ಹೇಳ್ತಾ ಇದ್ದಾರೆ, ನಾವು ಹೇಗೆ ಬಿಟ್ಕೊಳ್ಳೋಣ ಇದನ್ನು ಅಂತ ಅವರ ಒಂದು ವಾದ ಇದೆ.